ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿಯ ಹುಡುಕಾಟ ಭಾಗ 3. ಆಕರ್ಷ ಮನೆಗೆ ಬಂದು ತಾನು ತಂದಿದ್ದ ಬಟ್ಟೆಗಳನ್ನು ರೂಮ್ನಲ್ಲಿ ಇಟ್ಟು ತನ್ನ ಅಮ್ಮನ ಬಳಿ ಹೋಗ್ತಾಳೆ. ಅವಳ ಅಮ್ಮನ ಜೊತೆ ಅದು ಇದು ತರಲಿ ಮಾತು ಆಡುತ್ತಾ ಕುಳಿತಿರುತ್ತಾಳೆ. ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಮತ್ತೆ ಮಾತು ಶುರು ಮಾಡ್ತಾಳೆ. ಮಮ್ಮಿ, ಅಣ್ಣ ಏನು ಇನ್ನೂ ಬರಲಿಲ್ಲ, ಎಷ್ಟೊತ್ತಾಯ್ತವನೋಗಿ ಎಂದಳ. ಫ್ರೆಂಡ್ ನೋಡೋಕ್ಕೆ ಹೋಗಿದ್ದಾನೆ, ಬರ್ತಾನೆ ಬಿಡು ಎಂದರು ರಾಧಾ ಅವರು. ಇಲ್ಲ ಮಮ್ಮಿ, ತುಂಬ ಹೊತ್ತಾಯ್ತು ಎಂದಳು. ಅಲ್ವೇ ಪಾಪ, ಅವನು ಫ್ರೆಂಡ್ ಜೊತೆ ಹೋಗೋಕ್ಕೆ ಬಿಡಲ್ವಲ್ಲ ನೀನು ಮಾತ್ರ 3 ಹೊತ್ತು ನಿಕ್ಕಿ ಜೊತೆ ಇರ್ತೀಯ, ಅವನು ಮಾತ್ರ ಹೊರಗೆ ಹೋದರೆ 100 ಮಾತಾಡ್ತೀಯ ನೀನು ಎಂದರು ರಾಧಾ. ಕೃಷ್ಣ ಮಾತ್ರ ಸುಮ್ಮನೆ ಇವರ ಮಾತು ಕೇಳುತ್ತಾ ಕೂತಿದ್ದರು. ಅಮ್ಮ, ನಾನು ನಿಕ್ಕಿ ಜೊತೆ ಸುತ್ತಾಡ್ತಾ ಇರ್ತೀನಿ, ಆದರೆ ಅಣ್ಣ ಯಾವುದಾದ್ರೂ ಹುಡುಗಿ ಜೊತೆ ಸುತ್ತಾಡುತ್ತಿದ್ದರೆ ಏನು ಮಾಡೋದು? ಅದು ಅಲ್ಲದೆ ಈಗ ಯಾರೋ PU ಫ್ರೆಂಡ್ ಅಂತ ಹೋಗಿದ್ದಾನೆ. ಅವನಿಗೆ ಡಾಕ್ಟರ್ ಬಿಟ್ಟು ಯಾರು ಫ್ರೆಂಡ್ಸ್ ಇದ್ದಾರೆ ಹೇಳು? ಇದ್ದಿದ್ರೆ ನನಗೆ ಗೊತ್ತಾಗ್ತಿತ್ತು ಅಲ್ವಾ? ಯಾರೋ ಹುಡುಗಿನೇ ಮೀಟ್ ಮಾಡೋಕ್ಕೆ ಹೋಗಿರೋದು ನೋಡು ಎಂದಳು ಆಕರ್ಷ. ಆಕರ್ಷ ಪುಟ್ಟ, ನಿನ್ನ ಅಣ್ಣ ಬೆಳಗ್ಗೆ ಆದರೆ ಸಾಕು ಕಾಲೇಜ್ ಕಡೆ ಹೋಗ್ತಾನೆ, ಈವ್ನಿಂಗ್ ಹಾಸ್ಪಿಟಲ್ ಡ್ಯೂಟಿ ಮಾಡ್ತಾನೆ, ಆ್ಯಂಡ್ ಒಮ್ಮೊಮ್ಮೆ ನೈಟ್ ಡ್ಯೂಟಿ ಕೂಡ ಇರುತ್ತೆ. ಸೊ ಅದರಲ್ಲೇ ಬ್ಯುಸಿ ಇರ್ತಾನೆ. ಇನ್ನೆಲ್ಲ ಅವನಿಗೆ ಹುಡುಗಿ ಸಿಗ್ತಾಳೆ? ಆ್ಯಂಡ್ ಅವನು ಆ ಥರ ನಮಗೆ ಹೇಳ್ದೆ ಕೇಳದೆ ಎಲ್ಲೂ ಹೋಗಲ್ಲ ಅಂತ ನನಗೆ ಗೊತ್ತು ಎಂದರು ಇಷ್ಟೊತ್ತು ಸುಮ್ಮನೆ ಕೂತಿದ್ದ ಕೃಷ್ಣ ಅವರು. ಪಾಪ, ಅಣ್ಣನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವನಿಗೆ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಗೊತ್ತು. ಆದರೂ ನಾವು ನಮ್ಮ ಹುಷಾರಲ್ಲಿ ಇರಬೇಕು ಪಾಪ. ಆಮೇಲೆ ಯಾರಾದರೂ ಹುಡುಗಿನ ಕರ್ಕೊಂಡು ಬಂದರೆ ಕಷ್ಟ ಅಲ್ವಾ? ಅವನ ಬಗ್ಗೆ ತಿಳ್ಕೋಬೇಕು ಅಲ್ವಾ ಎಂದಳು ಆಕರ್ಷ. ಅವನ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀಯಾ? ಬರೀ ಇದೇ ಕೆಲಸ ನಿಂದು. ಯಾರನ್ನ ಲವ್ ಮಾಡ್ತಾರೆ, ಯಾರ ಜೊತೆ ಮೀಟ್ ಮಾಡ್ತಾರೆ, ಇದೇ ಕೆಲಸ ಅಲ್ವಾ ಎಂದರು ಕೃಷ್ಣ. ಅಯ್ಯೋ ಪಪ್ಪ, ನಾನು ಯಾರ ಬಗ್ಗೆನೂ ತಿಳ್ಕೊತಿಲ್ಲ. ನಾನು ಬರೀ ಅಣ್ಣಿಕ್ಕಿ ಇನ್ನು 1-2 ಅಣ್ಣನ ಫ್ರೆಂಡ್ ಲವ್ ಬಗ್ಗೆ ತಿಳ್ಕೊತೀನಿ ಅಷ್ಟೇ. ಅದು ಬೇಕು ಅಂತ ತಿಳ್ಕೊತಿಲ್ಲ, ಮುಂದೆ ಉಪಯೋಗಕ್ಕೆ ಬರುತ್ತೆ ಗೊತ್ತಾ ಎಂದಳು ಆಕರ್ಷ. ಏನು ಉಪಯೋಗ? ಈ ಥರ ವಿಷಯ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಹೇಳು? ರಾಧಾ ಅವರು ಕುತೂಹಲದಿಂದ ಕೇಳಿದರು. ಮಮ್ಮಿ, ಈಗ ಅಣ್ಣ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅಥವಾ ಕ್ರಶ್ ಆಗಿದ್ರೆ ತಿಳ್ಕೊಂಡಿದ್ರೆ ಮುಂದೆ ಅಣ್ಣನ ಮದುವೆ ಆದಮೇಲೆ ಅತ್ತಿಗೆಗೆ ಈ ಲವ್ ಕ್ರಶ್ ಬಗ್ಗೆ ಹೇಳಬಹುದು ಅಲ್ವಾ? ಹಾಗೆ ಈ ನಿಕ್ಕಿ ಲವ್ ಬಗ್ಗೆ ಕೂಡ ತಿಳ್ಕೊಂಡ್ರೆ ಮುಂದೆ ಅವಳನ್ನು ಮದುವೆ ಆಗೋ ಹುಡುಗನ ಹತ್ತಿರ ಹೇಳಬಹುದು ಅಲ್ವಾ ಎಂದಳು ಆಕರ್ಷ. ತಿಳ್ಕೊಂಡು ಈ ಥರ ಉಳಿ ಹಿಂಡೋ ಕೆಲಸ ಯಾಕೆ ಬೇಕು ನಿನಗೆ? ಈ ಥರ ಮಾಡೋದು ತಪ್ಪಲ್ವಾ? ಪಾಪ ತಟ್ಟುತ್ತೆ ನೋಡು. ಅದು ಅಲ್ಲದೆ ಅವರ ಸಂಸಾರ ಕೆಡಿಸೋ ಕೆಲಸ ಯಾಕೆ ನಿನಗೆ ಎಂದರು ಕೃಷ್ಣ ಅವರು. ಪಪ್ಪ, ಇದು ಉಳಿ ಹಿಂಡೋ ಕೆಲಸ ಅಲ್ಲ. ಏನು ಗೊತ್ತಾ, ಈ ಥರ ನಮ್ಮ ಹಳೆ ಲವ್ ಕ್ರಶ್ ಬಗ್ಗೆ ನಮ್ಮ ಗಂಡನ ಅಥವಾ ಹೆಂಡತಿ ಹತ್ರ ಹೇಳಿದ್ರೆ ಹುಸಿ ಮುನಿಸು ಬಂದು ಅವರು ಕೋಪಿಸ್ಕೊಳ್ತಾರೆ. ಸೊ ಸಮಾಧಾನ ಮಾಡೋಕ್ಕೆ ನಾವು ಪೂಸಿ ಹೊಡಿತೀವ, ಮತ್ತೆ ಎಲ್ಲ ಸರಿ ಹೋಗಿ ಪ್ರೀತಿ ಜಾಸ್ತಿ ಆಗುತ್ತೆ ಅಲ್ವಾ? ಜೀವನದಲ್ಲಿ ಈ ಥರ ಸಣ್ಣ ಪುಟ್ಟ ಜಗಳ ಇರಬೇಕು, ಇಲ್ಲ ಅಂದರೆ ಲೈಫ್ ಫುಲ್ ಬೋರ್ ಗೊತ್ತಾ ಎಂದಳು ಆಕರ್ಷ. ಬುದ್ಧಿವಂತೆ ಅಲ್ವಾ ಈ ಹುಡುಗಿ? ನೀನು ತರಲೆ ಯೋಚನೆನೋ ದೇವ್ರೆ, ಬೇಡ ಬೇಡ. ಈ ನೀನು ತರಲೆ ಯೋಚನೆಗಳನ್ನು ಯಾರ ಮೇಲೂ ಪ್ರಯೋಗ ಮಾಡೋಕ್ಕೆ ಹೋಗಬೇಡ. ಬೇಕಿದ್ರೆ ನಿನ್ನ ಮೇಲೆ ನೀನೇ ಪ್ರಯೋಗ ಮಾಡಿಕೋ ಅಷ್ಟೇ ಎಂದರು ರಾಧಾ. ಹೋಗು ಮಮ್ಮಿ, ನೀನು ತುಂಬ ಬೋರಿಂಗ್. ಪಪ್ಪ, ಹೌದು, ಅಣ್ಣನಿಗೆ ಯಾವಾಗ ಮದುವೆ ಮಾಡ್ತೀರಾ ಎಂದಳ. ಯಾಕೆ ಅವನ ಮದುವೆಗೆ ಮಾತು? ಅವನಿಗಿಲ್ಲದೆ ಇರೋ ಮದುವೆ ಚಿಂತೆ ನಿನಗ್ಯಾಕೆ? ಅಷ್ಟೇ ಇಷ್ಟ ಇದ್ರೆ ಹೇಳು, ನೀನು ಮದುವೆ ಮೊದಲು ಮಾಡ್ತೀನಿ. ಹೇಗೂ ನನ್ನ ಫ್ರೆಂಡ್ ಮಗ ಇದ್ದಾನೆ, ಇನ್ನೊಂದು ವಾರದಲ್ಲಿ ಅವನು ಇಂಡಿಯಾಗೆ ಬರ್ತಾನೆ ಫಾರಿನ್ನಿಂದ ಎಂದರು ಕೃಷ್ಣ. ಪಪ್ಪ, ನೀವೇನು ಹೇಳ್ತಿದ್ದೀರಾ? ನಿಮ್ಮ ಫ್ರೆಂಡ್ ಅಂದರೆ ನಿಜಕ್ಕೂ ಡಾಕ್ಟರ್ ಇರ್ತಾರೆ, ನನಗೆ ಗೊತ್ತು ಎಂದಳು ಆಕರ್ಷ. ಎಷ್ಟು ಕರೆಕ್ಟಾಗಿ ಹೇಳಿದೆ ಪುಟ್ಟ. ಹೌದು, ಅವನು ಡಾಕ್ಟರ್ ಆ್ಯಂಡ್ USA MD ಮುಗಿಸ್ಕೊಂಡು ಬರ್ತಿದ್ದಾನೆ ನೋಡು. ಒಳ್ಳೆ ಹುಡುಗ, ನಿನಗೆ ತಕ್ಕ ಜೋಡಿ ಎಂದರು. ಪಪ್ಪ, ನಾನು ಮೊದಲೇ ಹೇಳಿದ್ದೀನಿ ಅಲ್ವಾ, ನಾನು ಡಾಕ್ಟರ್ನ ಮದುವೆ ಆಗಲ್ಲ ಆ್ಯಂಡ್ ನಾನು ಲವ್ ಮಾಡಿನೇ ಮದುವೆ ಆಗೋದು ಅಂತ. ನೀವು ಹೀಗೆ ಯಾರೋ ಹುಡುಗನ್ನ ನೋಡಿದ್ರೆ ಅಷ್ಟೇ ನೋಡಿ ಎಂದಳು ಆಕರ್ಷ. ಗೊತ್ತು ಬಿಡು ಮುದ್ದು, ನೀನು ಇದೇ ಡೈಲಾಗ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ 5 ವರ್ಷ ಆಗೋಕ್ಕೆ ಬಂತು. ಅಲ್ಲ, ಎಷ್ಟು ಚೆನ್ನಾಗಿರೋ ಡಾಕ್ಟರ್ಗಳು ನಿನ್ನ ಒಪ್ಪಿ ಪ್ರಪೋಸ್ ಮಾಡಿದ್ರು ಎಲ್ಲರಿಗೂ ನೋ ಅಂತ ಹೇಳಿದ್ದೀಯಾ? ಹೋಗಲಿ, ಡಾಕ್ಟರ್ ಇಷ್ಟ ಇಲ್ಲ ಅಂದೆ ಅಲ್ವಾ? ನಿನ್ನ ಫ್ರೆಂಡ್ ಅದೇ ಇವಾಗ ಇಂಜಿನಿಯರಿಂಗ್ ಮುಗಿಸಿ ವರ್ಕ್ ಮಾಡ್ತಿದ್ದಾನೆ ಅಲ್ವಾ? ಅವನು ಬಂದು ಪ್ರಪೋಸ್ ಮಾಡಿದ್ರು ಯಾಕೆ ಒಪ್ಪಿಕೊಳ್ಳಲಿಲ್ಲ ಹೇಳು ಎಂದರು ಕೃಷ್ಣ. ಪಪ್ಪ, ಇಂಜಿನಿಯರಿಂಗ್ ಮುಗಿಸಿದ್ರೆ ಸಾಕಾ? ನನಗವನು ಇಷ್ಟ ಆಗೋದು ಬೇಡ್ವಾ? ನಾನು ಲವ್ ಮಾಡೋ ಹುಡುಗನಿಗೆ ನಾನೇ ಮೊದಲು ಪ್ರಪೋಸ್ ಮಾಡಬೇಕು ಅನ್ನೋ ಆಸೆ ಇದೆ ಗೊತ್ತಾ? ಸೊ ಈಗ ಸದ್ಯಕ್ಕೆ ನನ್ನ ಮದುವೆ ಚಿಂತೆ ಬಿಟ್ಬಿಡಿ.
ಎಂದಳು ಆಕರ್ಷ. ಹೋ ನೀನೇ ಮೊದಲು ಪ್ರಪೋಸ್ ಮಾಡ್ತೀಯಾ? ಎಲ್ಲೋ ಭ್ರಮೆ ನಿನಗೆ. ಅಷ್ಟು ಧೈರ್ಯ ನಿನಗಿಲ್ಲ ಬಿಡು. ಆಗೊಂದು ವೇಳೆ ಲವ್ ಮಾಡಿದ್ರೆ ತಿಳಿಸೋ, ಹುಡುಗ ಒಳ್ಳೆಯವನ ಅಂತ ನಾವು ನೋಡಿ ಮದುವೆ ಮಾಡ್ತೀವಿ, ಓಕೆ ಎಂದರು ಕೃಷ್ಣ. ರೀ ಏನ್ರಿ ನೀವು, ಅವಳು ಮೊದಲೇ ಲವ್ ಮಾಡ್ತೀನಿ ಅಂತ ಇದ್ದಾಳೆ, ನೀವು ನೋಡಿದ್ರೆ ಅವಳಿಗೆ ಸಪೋರ್ಟ್ ಮಾಡ್ತೀನಿ ಅಂತಿದ್ದೀರಾ ಎಂದರು ರಾಧಾ. ನನ್ನ ಮುದ್ದು ಮಗಳು ಯಾವುದನ್ನು ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳಲ್ಲ ಅಂತ ಗೊತ್ತು, ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಹೋದರು ಕೃಷ್ಣ. ರಾಧಾ ಅವರಿಗೂ ಅವರ ಮಾತು ಸರಿ ಅನ್ನಿಸಿತು. ಸೊ ಸುಮ್ಮನೆ ಆದರು. ಇತ್ತ ಆಕರ್ಷ ತನ್ನ ಅಣ್ಣ ಬರುವುದನ್ನೇ ಕಾಯ್ತಿದ್ದಳು. ಅದೇ ಟೈಮ್ಗೆ ಬಂದ ಅವ. ಅಣ್ಣ ಎನ್ನುತ್ತಾ ಅವನ ಕೊರಳಿಗೆ ಜೋತು ಬಿದ್ದಳು ಆಕರ್ಷ. ನನ್ನ ಮುದ್ದುಗೆ ಯಾಕೋ ಅಣ್ಣನ ಮೇಲೆ ತುಂಬ ಪ್ರೀತಿ ಬಂದಿದೆ ಅನ್ಸುತ್ತೆ, ಏನು ಸಮಾಚಾರ ಎಂದನು ಮನು. ಏನೂ ಇಲ್ಲೋ, ಊಟ ಮಾಡಿದೆಯಾ ಇಲ್ಲೋ ಎಂದಳು ಆಕರ್ಷ. ಊಟ ಆಯಿತು ಪುಟ, ಫ್ರೆಂಡ್ಸ್ ಜೊತೆನೇ ಊಟ ಮಾಡಿದೆ, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದನು ಮನು. ಅವನು ಫ್ರೆಶ್ ಆಗಿ ಬಂದಾಗ ಆಕರ್ಷ ಟಿವಿ ನೋಡ್ತಿದ್ದಳು. ಅದು ಟಾಮ್ ಅಂಡ್ ಜೆರಿ ನೋಡ್ತಿದ್ದಳು. ಅಲ್ವೇ, ಇನ್ನೂ ಕಾರ್ಟೂನ್ ನೋಡೋದು ಬಿಟ್ಟಿಲ್ವಾ ನೀನು? ಆ ಪ್ರೋಗ್ರಾಮ್ ನೋಡಿನೇ ನೀನು ಅದೇ ಥರ ಯಾವಾಗಲೂ ಜಗಳ ಆಡ್ತೀಯಾ ಅಲ್ವಾ ಎನ್ನುತ್ತಾ ಅವಳ ಪಕ್ಕ ಕುಳಿತನು ಮನು. ಅವನು ಕೂತಿದ್ದೇ ತಡ ಅವನ ಮಡಿಲಲ್ಲಿ ಮಲಗಿದಳು ಆಕರ್ಷ. ಇಬ್ಬರು ಟಿವಿ ನೋಡ್ತಿದ್ದರು. ಆಕರ್ಷ ಮನು ಜೇಬ್ನಿಂದ ಫೋನ್ ತಗೊಂಡಳು. ಅವನ ಫೋನ್ನಲ್ಲಿ ಫೋಟೋಸ್ ನೋಡುತ್ತಿದ್ದಳು. ಇವತ್ತು ಮನು ಫ್ರೆಂಡ್ಸ್ ಜೊತೆ ಕೂಡ ಒಂದೆರಡು ಫೋಟೋ ತೆಗೆಸಿಕೊಂಡಿದ್ದ. ಅಣ್ಣ, ನೀನಿವತ್ತು ನಿನ್ನ PU ಫ್ರೆಂಡ್ ನೋಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ, ಆದರೆ ಈ ಫೋಟೋದಲ್ಲಿ ನೀನು ಡಿಗ್ರಿ ಫ್ರೆಂಡ್ಸ್ ಇದ್ದಾರೆ, ಇದು ಸಂಜಯ್ ಅಣ್ಣ ಆ್ಯಂಡ್ ಇದು ರಮೇಶ್ ಅಣ್ಣ ಅಲ್ವಾ ಎಂದಳು. ಹ್ಞೂ ಪುಟ್ಟ, ಅವರ ಪಕ್ಕ ನಿಂತಿದ್ದಾನೆ ನೋಡು, ಅವನು ನನ್ನ PU ಫ್ರೆಂಡ್ ಜತಿನ್ ಅಂತ. ಇವಾಗ ಮುಂಬೈನಲ್ಲಿ ವರ್ಕ್ ಮಾಡ್ತಿದ್ದಾನೆ. ನಾವು 4 ಜನ ಕೂಡ PU ಇಂದ ಫ್ರೆಂಡ್ಸ್. ಇವನು ಆಮೇಲೆ ಇಂಜಿನಿಯರಿಂಗ್ ಮಾಡಿದ ನೋಡು ಅಂತ ಹೇಳಿದ. ಈ ಮನು PU ಫ್ರೆಂಡ್ ಅಂತ ಹೇಳಿದ್ದು ನೋಡಿ ನೀವು ಏನೇನೋ ಅಂದ್ಕೊಂಡ್ರೆ ಅಲ್ವಾ? ಅಜಿತ್ ಅಲ್ಲ ಬಿಡಿ. ಓ ಹೌದಾ, ಸರಿ, ನನಗೆ ಇನ್ನೊಬ್ಬ ಅಣ್ಣ ಸಿಕ್ಕ ಅನ್ನೋ. ನೆಕ್ಸ್ಟ್ ರಾಖಿ ಹಬ್ಬಕ್ಕೆ ಇವರಿಗೂ ಒಂದು ರಾಖಿ ಕಳಿಸೋದೆ ನೋಡು ಎಂದಳು ಆಕರ್ಷ. ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ. ಅದೇನು ಹುಡುಗಿನೋ ಏನೋ, ಊರಲ್ಲಿ ಇರೋರಿಗೆಲ್ಲ ರಾಖಿ ಕಟ್ತೀನಿ ಅಂತ ಏನಾದರೂ ಹರಕೆ ಹೊತ್ತಿದ್ದೀಯಾ ಎಂದೆನೋ. ಅದು ಹಾಗೆ ಅಲ್ಲ ಕಣೋ, ಹುಡುಗರು ಹೇಳ್ತಾರೆ ನೋಡು, ನನ್ನ ಮದುವೆ ಆಗೋ ಹುಡುಗಿ ಬಿಟ್ಟು ಉಳಿದವರು ಎಲ್ಲ ನನಗೆ ಅಕ್ಕ ತಂಗಿ ಇದ್ದಂಗೆ ಅಂತ. ಹಾಗೆ ನಾನು ಕೂಡ, ನಾನು ಮದುವೆ ಆಗೋ ಹುಡುಗನ್ನ ಬಿಟ್ಟು ಉಳಿದವರು ಅಣ್ಣ ತಮ್ಮಂದರ ಥರ, ಗೊತ್ತಾಯ್ತಾ ಎಂದಳು ಆಕರ್ಷ. ನೀನು ನಿನ್ನ ಯೋಚನೆ ಬೇಡಪ್ಪ, ಅಣ್ಣ ತಮ್ಮ ಅನ್ನೋಕ್ಕೂ ಮುಂಚೆ ಯೋಚಿಸು. ನಿನ್ನ ಮದುವೆ ಆಗೋ ಹುಡುಗ ಕೂಡ ಅದರಲ್ಲೇ ಯಾರಾದರೂ ಇದ್ರೆ ಏನು ಮಾಡ್ತೀಯಾ? ಮತ್ತೆ ಮದುವೆನೇ ಆಗಲ್ಲ ನೋಡು ನೀನು ಎಂದನು ಮನು ತಮಾಷೆಯಾಗಿ. ಹೌದಲ್ವಾ, ಯೋಚಿಸೋಣ ಬಿಡು ಎಂದಳು. ಆದರೆ ನನ್ನ ಹುಡುಗ ಆಗಲೇ ಸಿಕ್ಕಿದ್ದಾನೆ, ಸೊ ಬೇರೆಯವರೆಲ್ಲ ಅಣ್ಣಂದ್ರೆ ಬಿಡು ಅಂತ ಗೊಣಗಿದಳು. ಇಬ್ಬರು ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ಹೋದಳು. ಅವತ್ತು ಆಕರ್ಷಳ ಡ್ಯೂಟಿ ಬೇಗ ಮುಗಿದಿತ್ತು. ಆದರೆ ನಿಕ್ಕಿ ಇನ್ನೂ ಡ್ಯೂಟಿ ಮಾಡುತ್ತಿದ್ದಳು. ಸೊ ಒಬ್ಬಳೇ ಹೋಗೋ ನಿರ್ಧಾರ ಮಾಡಿದಳು. ನಿಕ್ಕಿ ಬರೋದು ಲೇಟ್ ಆಗುತ್ತೆ ಅಂತ ಆಕರ್ಷ ತನ್ನ ಸ್ಕೂಟಿ ಕೀನ ನಿಕ್ಕಿಗೆ ಕೊಟ್ಟು ಬಸ್ಗೆ ಹೋಗೋಕೆ ಅಂತ ಬಸ್ ಸ್ಟಾಪ್ಗೆ ಬಂದಳು. ನಿಕ್ಕಿ ಬರೋದು ತುಂಬ ತಡವಾಗುತ್ತೆ, ಸೊ ಅಷ್ಟು ಹೊತ್ತಲ್ಲಿ ಬಸ್ನಲ್ಲಿ ಬರೋದು ಒಳ್ಳೆಯದಲ್ಲ ಅಂತ ತನ್ನ ಸ್ಕೂಟಿ ಕೊಟ್ಟು ಬಂದಿದ್ದಳು. ಬಸ್ನಲ್ಲಿ ಕುಳಿತು ತನ್ನ ಮನೆ ಹತ್ತಿರ ಇರೋ ಬಸ್ ಸ್ಟಾಪ್ಗೆ ಟಿಕೆಟ್ ತಗೊಂಡು ಕುಳಿತಳು. ಕಾಲೇಜಿಂದ ಮನೆಗೆ ಅರ್ಧ ಗಂಟೆ ದಾರಿ. ಹೌದು, ಇವಳು ಯಾವ ಊರಲ್ಲಿರೋದು ಅಂತ ಹೇಳಿಲ್ಲ ಅಲ್ವಾ? ಮಂಗಳೂರಿನಲ್ಲಿರೋದು. ಕಿಟಕಿ ಪಕ್ಕ ಕುಳಿತು ಹೊರಗೆ ನೋಡುತ್ತಿದ್ದಳು ಹುಡುಗಿ. ತಕ್ಷಣ ಅವಳಿಗೆ ಅಜಿತ್ ಕಂಡ. ಅದು ಯಾರೋ ಹುಡುಗಿ ಜೊತೆ ಯಾವುದೋ ಕೆಫೆ ಒಳಗೆ ಹೋಗ್ತಿರೋದು ಕಾಣಿಸಿತು. ತಕ್ಷಣ ಎದ್ದು ಡೋರ್ ಬಳಿ ಬಂದು, ಕಂಡಕ್ಟರನ್ನ ಬಸ್ ನಿಲ್ಲಿಸಿ ಪ್ಲೀಸ್ ಎಂದಳು. ಅಯ್ಯೋ, ನೀನು ಇಳಿಬೇಕಿರೋದು ಇಲ್ಲಿ ಅಲ್ಲಮ್ಮ ಎಂದರು ಅವರು. ಅಯ್ಯೋ, ನನ್ನ ಪರಿಚಯ ಇರೋ ವ್ಯಕ್ತಿನ ನೋಡಿದೆ, ಪ್ಲೀಸ್ ಗಾಡಿ ನಿಲ್ಲಿಸಿ. ಅವರನ್ನು ಎಷ್ಟೋ ವರ್ಷ ಆದಮೇಲೆ ನೋಡ್ತಿದ್ದೀನಿ, ಇವತ್ತು ಭೇಟಿ ಮಾಡಲಿಲ್ಲ ಅಂದರೆ ಮತ್ತೆ ಸಿಗೋದೇ ಇಲ್ಲ ಅಣ್ಣ ಅಂತ ಅಳುಮುಖ ಮಾಡಿ ಹೇಳಿದಳು. ಇವಳ ಮುಖ ನೋಡಿ ಅವರಿಗೂ ಪಾಪ ಹುಡುಗಿ ಅನ್ನಿಸಿ ಬಸ್ ನಿಲ್ಲಿಸಿದರು ಅವರು. ತಕ್ಷಣ ಕೆಫೆ ಒಳಗೆ ಹೋದಳು ಆಕರ್ಷ. ಸುತ್ತ ನೋಡಿದಳು. ಒಂದು ಕಡೆ ಅಜಿತ್ ಒಬ್ಬನೇ ಕುಳಿತು ಕಾಫಿ ಕುಡಿಯುತ್ತಿದ್ದ. ಅರೆ, ಇವ್ರ ಜೊತೆ ಒಂದು ಹುಡುಗಿ ಇದ್ದಳು ಅಲ್ವಾ, ಅವಳಲ್ಲಿ ಕಾಣಿಸ್ತಿಲ್ಲ ಎಂದುಕೊಳ್ಳುತ್ತಾ ಅಜಿತ್ ಬಳಿ ಬಂದು ಅವನ ಮುಂದಿನ ಚೇರ್ ಮೇಲೆ ಕುಳಿತಳು. ಯಾರೋ ತನ್ನ ಮುಂದೆ ಕುಳಿತಂತೆ ಅನ್ನಿಸಿ ತಲೆ ಎತ್ತಿ ನೋಡಿದ. ಆಕರ್ಷನ ನೋಡಿ ಹುಪ್ಪು ಗಂಟಿಕ್ಕಿದ. ಹಾಯ್ ಲುಕಿಂಗ್ ಸ್ಟಾರ್, ಏನು ಒಬ್ಬರೇ ಕುಳಿತು ಕಾಫಿ ಕುಡಿತಿದ್ದೀರಾ? ನನ್ನ ಕರೆದಿದ್ದರೆ ನಾನು ಬರ್ತಿದ್ದೆ ನಿಮ್ಮ ಜೊತೆ ಎಂದಳು. ಅಜಿತ್ ಒಂದು ಲುಕ್ ಕೊಟ್ಟು ಸುಮ್ಮನಾದ. ಹಲೋ, ಮಾತಾಡಿ ಸರ್,
ನೋಡಿದವರು ಇದೇನು ಹುಡುಗಿ ಒಬ್ಳೇ ಮಾತಾಡ್ತಿದ್ದಾಳೆ, ಹುಚ್ಚಿ ಇರಬಹುದಾ ಅಂದ್ಕೊಳ್ತಾರೆ ಅಷ್ಟೇ ಎಂದಳು ಆಕರ್ಷ. ಅನ್ಕೊಳ್ಳೋದೇನೋ, ನೀವು ಹುಚ್ಚಿನೇ, ಅದ್ರಲ್ಲಿ ಡೌಟೇ ಬೇಡ ಎಂದನು ಅಜಿತ್. ಹುಹ್, ಅಂತೂ ನಿಮಗೂ ತಮಾಷೆ ಮಾಡೋಕ್ಕೆ ಬರುತ್ತೆ ಅನ್ನಿ ಎಂದಳು ಆಕರ್ಷ. ಅವನು ಸುಮ್ಮನೆ ಕಾಫಿ ಕುಡಿತಿದ್ದ. ಹೌದು, ಇಲ್ಲೇನು ಮಾಡ್ತಿದ್ದೀರಾ? ನಿಮ್ಮ ನೇಮೇನು ಎಂದಳು ಆಕರ್ಷ. ಸುಮ್ಮನೆ ನಾಟಕ ಅವಳದ್ದು. ನೋಡಿ, ನಿಮಗೆ ನನ್ನ ನೇಮ್ ಗೊತ್ತಿಲ್ಲ, ಆದರೂ ನನ್ನ ಹಿಂದೆ ಸುತ್ತುತ್ತಿದ್ದೀರಾ. ಏನು ಸಮಾಚಾರ? ಎಲ್ಲ ಹುಡುಗರು ಹುಡುಗಿ ಹಿಂದೆ ಸುತ್ತಿದರೆ ನೀವೇನು ಉಲ್ಟಾ ಎಂದನು. ನಾವು ಹಾಗೆ ಎಲ್ಲರೂ ಇರೋ ಥರ ಇದ್ದರೆ ಏನು ಚಂದ ಅಲ್ವಾ? ಯಾರ ಹಿಂದೆ ಯಾರು ಸುತ್ತಿದರೆ ಏನೋ, ಒಟ್ಟಿನಲ್ಲಿ ಪ್ರೀತಿ ಆದರೆ ಸಾಕು. ಏನು ಸಮಾಚಾರ ಅಂದರೆ ಅಲ್ವಾ? ಏನಿಲ್ಲ, ಸಿಂಪಲ್, ಐ ಲವ್ ಯು ಅಷ್ಟೇ ಎಂದಳು ಆಕರ್ಷ. ಅಜಿತ್ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹತ್ತಿತು. ಅಲ್ಲ, ಮತ್ತೆ ಇವಳು ಏನಿಲ್ಲ ಸಿಂಪಲ್ ಅಂತ ಹಾಗೆ ಹೇಳಿದ್ರೆ? ಅಯ್ಯೋ ನಿಧಾನ, ಯಾಕೆ ಅಷ್ಟು ಅವಸರದಲ್ಲಿ ಕುಡಿತೀರಾ? ನಾನೇನು ನಿಮ್ಮ ಕಾಫಿ ಕಸಿದುಕೊಂಡು ಕುಡಿಯಲ್ಲ ಬಿಡಿ ಎಂದಳು ಆಕರ್ಷ. ಇಡಿಯೇಟ್, ಯಾಕೆ ನನ್ನ ತಲೆ ತಿಂತೀರಾ? ಸುಮ್ಮನೆ ಹೋಗಿ ಎಂದನು ಅಜಿತ್. ನೋ, ಹೋಗೋದಾ? ಇಲ್ಲಪ್ಪ, ನೀವು ಎಷ್ಟು ದಿನ ಆದಮೇಲೆ ಸಿಕ್ಕಿದ್ದೀರಾ, ಇನ್ನೂ ಸ್ವಲ್ಪ ಟೈಮ್ ಇದ್ದು ಹೋಗ್ತೀನಿ ಎಂದಳು ಆಕರ್ಷ. ಅವನಿದು ಬೆನ್ನು ಹತ್ತಿದ ಬೇತಾಳ ಅಂದ್ಕೊಂಡು ಸುಮ್ಮನಾದ. ಅಷ್ಟರಲ್ಲಿ ಆಕರ್ಷ ಫೋನ್ ರಿಂಗ್ ಆಯಿತು. ಅವಳ ಅಮ್ಮ ಫೋನ್ ಮಾಡಿದ್ದರು. ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಅಂತ. ಅಯ್ಯೋ ಅಮ್ಮ, ಬಸ್ ಸಿಕ್ಕಿಲ್ಲ, ಸೊ ಬರೋದು ಲೇಟ್ ಆಯಿತು. ಇನ್ನೇನು ಬಸ್ ಬರಬಹುದು ಅನಿಸುತ್ತೆ, ನೋಡ್ತೀನಿ. ಇಲ್ಲ ಅಂದರೆ ಮನುಗೆ ಹೇಳು, ಬಂದು ಕರ್ಕೊಂಡು ಹೋಗ್ತಾನೆ ಎಂದಳು ಆಕರ್ಷ. ಅವರೊಂದಿಗೆ ಮಾತಾಡಿ ಫೋನ್ ಇಟ್ಟು ಅಜಿತ್ ಕಡೆ ನೋಡಿ, ಬಾಯ್ ಲುಕಿಂಗ್ ಸ್ಟಾರ್, ಮತ್ತೆ ಸಿಗುವ ಕಣ್ಣಡಿದು ಹೋದಳು ಹುಡುಗಿಯೇ. ಅಜಿತ್ ಅವಳು ಹೋದ ಕಡೆಯೇ ನೋಡುತ್ತಾ ಬಿಲ್ ಪೇ ಮಾಡೋಕ್ಕೆ ಬಂದ. ಆದರೆ ಸರ್, ನಿಮ್ಮ ಬಿಲ್ನ ಪೇ ಮಾಡಿ ಆ ಮೇಡಮ್ ಕೊಟ್ಟು ಹೋದರು ಅಂತ ಹೇಳಿದರು ಅವರು. ಈ ಹುಡುಗಿ ನಿಜಕ್ಕೂ ಹುಚ್ಚಿನೇ ಅನಿಸುತ್ತೆ. ಅವತ್ತೇನೋ ಬಿಲ್ ಪೇ ಮಾಡೋಕ್ಕೆ ಹೇಳಿದೆ ಅಂತ ಮತ್ತೆ ತಾನೇ ಬಿಲ್ ಕೊಟ್ಟು ಹೋಗಿದ್ದಾಳೆ. ನಾನು ಲವ್ ಮಾಡ್ತಿದ್ದಾಳೆ ಅಂತೆ. ನನ್ನ ನೇಮ್ ಗೊತ್ತಿಲ್ಲ, ನಾನು ಏನು ವರ್ಕ್ ಮಾಡ್ತೀನಿ ಅಂತ ಕೂಡ ಗೊತ್ತಿಲ್ಲ. ಆದರೂ ಲವ್ ಅಂತೆ. ಹುಡುಗಿ ನೋಡೋಕ್ಕೆ ಚೆನ್ನಾಗೇ ಇದ್ದಾಳೆ, ಆದರೆ ಸ್ವಲ್ಪ ಲೂಸ್ ಅಂತ ಅನಿಸುತ್ತೆ. ಅಲ್ಲ, ಅವಳ ಹೆಸರೇನು ಅದನ್ನು ಕೂಡ ಹೇಳಿಲ್ಲ ಅವಳು. ಇನ್ನು ಓದುತ್ತಿದ್ದಾಳೆ ಅನಿಸುತ್ತೆ. ಏನು ಓದುತ್ತಿದ್ದಾಳೆ? ಇವಳನ್ನು ನೋಡಿದ್ರೆ ಖಂಡಿತ ಸೀರಿಯಸ್ ಆಗಿ ಸ್ಟಡಿ ಮಾಡೋ ಕೋರ್ಸ್ ಅಂತೂ ಓದುತ್ತಿರಲ್ಲ. ಯಾವುದೋ ಓದಿದ್ರೂ ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ ಅನ್ನೋ ಕೋರ್ಸ್ ಸೇರಿರ್ತಾಳೆ ಅನಿಸುತ್ತೆ. ಮತ್ತೆ ಸಿಗ್ತಾಳೆ, ಆವಾಗ ಕೇಳಿದ್ರಾಯ್ತು. ಅರೆ, ನಾನು ಯಾಕೆ ಅವಳ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿದ್ದೀನಿ? ಅವಳಿಗೆ ಹಿಡ್ದಿರೋ ಹುಚ್ಚನ್ನು ನನಗೂ ಹಿಡಿಸ್ತಾಳೆ ಅಷ್ಟೇ ಅಂದುಕೊಂಡು ತನ್ನ ಬೈಕ್ ಕಡೆ ಹೋದ. ಆಕರ್ಷ, ನಿಕ್ಕಿ ಅವತ್ತು ನೈಟ್ ಡ್ಯೂಟಿ ಮುಗಿಸಿ ಮನೆಗೆ ಹೊರಟಿರುತ್ತಾರೆ. ಆಗ ಮನು ಬರ್ತಾನೆ. ಅಕ್ಕು, ಮನೆಗೆ ಹೊರಟೆಯಾ ಎಂದೆನು. ಹ್ಞೂ ಅಣ್ಣ, ಯಾಕೆ ಏನಾದರೂ ಕೆಲಸ ಇತ್ತಾ ಎಂದಳು ಆಕರ್ಷ. ಹ್ಞೂ, ಇವು ಒಂದಷ್ಟು ಕೇಸ್ ಫೈಲ್ ಸುಜಾತ ನರ್ಸಿಂಗ್ ಹೋಮ್ ಇದೆ ಅಲ್ವಾ, ಅಲ್ಲಿ ಕೊಡಬೇಕಿತ್ತು. ನೀನು ಹೋಗಿ ಕೊಟ್ಟು ಬರ್ತೀಯಾ ಎಂದೆನು. ಸರಿ, ಕೊಟ್ಟು ಬರ್ತೀನಿ. ನಿಕ್ಕಿ, ನಿನ್ನನ್ನು ಸ್ಕೂಟಿ ತಗೊಂಡು ಹೋಗು, ನಾನು ಅಣ್ಣನ ಕಾರ್ನಲ್ಲಿ ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಇಬ್ಬರು ಸರಿ ಅಂತ ಹೇಳಿ ಹೊರಡುತ್ತಾರೆ. ಇತ್ತ ಆಕರ್ಷ ಸುಜಾತ ನರ್ಸಿಂಗ್ ಹೋಮ್ ಕಡೆ ಬರುತ್ತಾಳೆ. ಕಾರ್ನ ಅಲ್ಲೇ ಒಂದು ಕಡೆ ಪಾರ್ಕ್ ಮಾಡಿ ಹಾಸ್ಪಿಟಲ್ ಒಳಗೆ ಹೋಗಿ ಫೈಲ್ಸ್ ಕೊಟ್ಟು ಹೊರಗೆ ಬರ್ತಾಳೆ. ಅದೇ ಟೈಮ್ಗೆ ಅಜಿತ್ನ ನೋಡ್ತಾಳೆ. ಅರೆ, ಇವರಿಗೆ ಏನಾಯಿತು ಅಂತ ಯೋಚಿಸುತ್ತಾ ಅವನ ಕಡೆ ಬರ್ತಾಳೆ. ಅಜಿತ್ನ ಎಡಕೈ ಮುರಿದಿರುತ್ತೆ. ಅದಕ್ಕೆ ಪಟ್ಟಿ ಹಾಕಿಸಿಕೊಂಡು ಹಾಸ್ಪಿಟಲ್ನಿಂದ ಹೊರಗೆ ಬರ್ತಿದ್ದಾನೆ. ಹಾಯ್, ಏನಾಯಿತು ನಿಮ್ಮ ಕೈಗೆ ಎನ್ನುತ್ತಾಳೆ ಆಕರ್ಷ. ಯಾವಾಗಲೂ ಹಾಯ್ ಅಂತ ಅದು ಇದು ತರಲೆ ಮಾಡುತ್ತಿದ್ದ ಹುಡುಗಿ ಮುಖದಲ್ಲಿ ಇಂದು ನೋವಿನ ಛಾಯೆ ಇದೆ. ಇವಳ ಕಡೆ ನೋಡಿ ಅಜಿತ್, ಏನಿಲ್ಲ, ಕೈ ಮುರಿದವರು ಹೇಗಿರ್ತಾರೆ ಅಂತ ನೋಡಬೇಕಿತ್ತು, ಸೊ ಅದಕ್ಕೆ ಕೈಗೆ ಪ್ಲಾಸ್ಟರ್ ಹಾಕಿಕೊಂಡು ನೋಡ್ತಿದ್ದೀನಿ ಎಂದನು ಅಜಿತ್. ತಮಾಷೆ ಮಾಡಿದ್ದು ಸಾಕು, ಏನಾಯಿತು ಎಂದಳ. ಮತ್ತಿನ್ನೇನೋ, ಕೈ ಮುರಿದಿದೆ, ಕಾಣಿಸಲ್ವಾ ನಿನಗೆ ಎಂದನು ಅಜಿತ್. ಗೊತ್ತಾಗುತ್ತೆ, ಯಾರಾದರೂ ಏನಾಯಿತು ಅಂತ ಕೇಳಿದರೆ ಹೇಗಾಯಿತು ಅಂತ ಅರ್ಥ ಗೊತ್ತಾಯ್ತಾ ಎಂದಳ. ನನಗಿಲ್ಲಿ ನಿಲ್ಲೋಕ್ಕೆ ಆಗ್ತಿಲ್ಲ, ಹಾಸ್ಪಿಟಲ್ನಲ್ಲಿ ಇಷ್ಟೊತ್ತು ನಿಂತು ಬಂದಿದ್ದೀನಿ. ನೀನು ಬೇರೆ ಮತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದೀಯಾ, ಒಳ್ಳೆ ಪೊಲೀಸ್ ಥರ ಪ್ರಶ್ನೆ ಕೇಳ್ತಿದೀಯಾ. ಬೆಳಗ್ಗೆ ಬೇರೆ ತಿಂಡಿ ತಿಂದಿಲ್ಲ ಇನ್ನೂ ನಾನು ಎಂದನು ಅಜಿತ್. ಓ ಹೌದಾ, ಸಾರಿ, ಗೊತ್ತಾಗಲಿಲ್ಲ. ಇಲ್ಲೇ ಪಕ್ಕದಲ್ಲಿ ಕ್ಯಾಂಟೀನ್ ಇದೆ, ತಿಂಡಿ ತಿನ್ನುವಿರಂತೆ, ಬನ್ನಿ, ಅಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಹೇಳಿದಳು ಆಕರ್ಷ. ಅಲ್ಲ, ನಿನಗೆ ಎಲ್ಲಿ ಯಾವ ಕ್ಯಾಂಟೀನ್ ಇದೆ, ಎಲ್ಲಿ ಚೆನ್ನಾಗಿ ಊಟ ಸಿಗುತ್ತೆ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರೋ ಥರ ಇದೆ ಎಂದನು ಅಜಿತ್. ಹೌದು, ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಏನು ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಇವಾಗ ಮಾತು ಸಾಕು, ಮೊದಲು ತಿಂಡಿ ತಿನ್ನಿ ಬನ್ನಿ ಎಂದಳ. ಅವನ ಕೈ ಹಿಡಿದುಕೊಂಡು ಕ್ಯಾಂಟೀನ್ ಕಡೆ ಹೊರಟಳು. ಒಂದು ಖಾಲಿ ಟೇಬಲ್ ಮೇಲೆ ಕುಳಿತರು ಇಬ್ಬರು.
ನಿಮಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡಿ ತಿನ್ನಿಪ ಎಂದಳು ಆಕರ್ಷ. ಅವನು ತನ್ನ ಇಷ್ಟದ ಉಪ್ಪಿಟ್ಟನ್ನು ಆರ್ಡರ್ ಮಾಡಿ ಕುಳಿತುಕೊಂಡಿರುತ್ತಾನೆ. ಆಕರ್ಷ ಅಜಿತ್ನ ರಿಪೋರ್ಟ್ ನೋಡುತ್ತಾ ಕುಳಿತಿರುತ್ತಾಳೆ. ಯಪ್ಪ, ಇವಳು ಏನು ಇಷ್ಟು ಸೀರಿಯಸ್ ಆಗಿ ರಿಪೋರ್ಟ್ ನೋಡ್ತಿದ್ದಾಳೆ? ಇವಳು ಇಷ್ಟು ಸೀರಿಯಸ್ ಆಗಿರೋದನ್ನು ಯಾವತ್ತೂ ನೋಡೇ ಇಲ್ಲ ನಾನು. ಏನು ಹಾಗೆ ನೋಡ್ತಾ ಇದೀಯಾ? ರಿಪೋರ್ಟ್ನಲ್ಲಿ ಏನಿದೆ ಎಂದನು ಅಜಿತ್. ಶ್, ಸುಮ್ಮನೆ ಇರಿ, ರಿಪೋರ್ಟ್ ನೋಡ್ತಿದ್ದೀನಿ ತಾನೇ, ಏನು ಡಿಸ್ಟರ್ಬ್ ಮಾಡ್ತಿದ್ದೀರಾ ನೀವು ಎಂದಳು ಆಕರ್ಷ. ಅಜಿತ್ ತನ್ನ ಬಾಯಿ ಮೇಲೆ ಬೆರಳು ಇಟ್ಕೊಂಡ್ಬಿಟ್ಟ. ಅಲ್ಲ, ಇವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸದೇ ಇರೋಳು ನಾನು ಮಾತಾಡಿದ್ರೆ ಡಿಸ್ಟರ್ಬ್ ಮಾಡಬೇಡಿ ಅಂತಾಳೆ ಅಂದ್ಕೊಂಡು ಸುಮ್ಮನೆ ಕುಳಿತ. ಅಷ್ಟರಲ್ಲಿ ಅವನು ಆರ್ಡರ್ ಮಾಡಿದ ಉಪ್ಪಿಟ್ಟು ಬಂತು. ನೋಡಿ, ನಿಮ್ಮ ಕೈ ಸರಿ ಹೋಗೋಕ್ಕೆ ಇನ್ನೂ ಒಂದು 15 ದಿನ ಬೇಕು. ಕೈ ಏನೂ ಮುರಿದಿಲ್ಲ, ಸ್ವಲ್ಪ ಪೆಟ್ಟು ಬಿದ್ದಿದೆ ಅಷ್ಟೇ. ಆ್ಯಂಡ್ ಸ್ವಲ್ಪ ಹುಷಾರಾಗಿ ಇರಿ, ಜಾಸ್ತಿ ಆ ಕೈಗೆ ವರ್ಕ್ ಕೊಡಬೇಡಿ, ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡಿ ಎಂದಳು ಆಕರ್ಷ. ಅಜಿತ್ ಇವಳನ್ನೇ ನೋಡುತ್ತಾ ಕುಳಿತು ಬಿಟ್ಟ. ಹೇ, ನನ್ನೇನು ನೋಡ್ತೀರಾ? ತಿಂಡಿ ತಿನ್ನಿ. ಹೌದು, ಕೈಗೆ ಏನಾಯಿತು ಎಂದಳು ಆಕರ್ಷ. ಅದು ಚಿಕ್ಕ ಆಕ್ಸಿಡೆಂಟ್ ಆಯಿತು ಸೊ ಎಂದೆನೋ. ಓ, ಚಿಕ್ಕ ಆಕ್ಸಿಡೆಂಟಾ? ಮತ್ತೆ ಎಲ್ಲಾದರೂ ಗಾಯ ಆಗಿದೆಯಾ ಎಂದಳು ಆಕರ್ಷ. ಇಲ್ಲ, ನಿಮ್ಮ ರಿಪೋರ್ಟ್ ನೋಡಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ವಾರ ಬಿಟ್ಟು ಮತ್ತೆ ಚೆಕಪ್ಗೆ ಬರೋಕ್ಕೆ ಹೇಳಿದ್ದಾರೆ, ಸೊ ಮರ್ಯಾದೆ ಚೆಕಪ್ ಮಾಡಿಸಿ. ಹೌದು, ಈ ರಿಪೋರ್ಟ್ನಲ್ಲಿ ಇನ್ನೊಂದು 2 ದಿನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗೋಕ್ಕೆ ಹೇಳಿದ್ದಾರೆ. ಆದರೆ ನೀವ್ಯಾಕೆ ಡಿಸ್ಚಾರ್ಜ್ ಮಾಡಿಸಿಕೊಂಡು ಬಂದಿದ್ದೀರಾ? ಯಾಕೆ ಎಂದಳ. ಅದು ಕೆಲಸ ಇತ್ತು ಎಂದನು ಅಜಿತ್. ಅದೇನು ತಲೆ ಹೋಗೋ ಕೆಲಸ ಇತ್ತು ನಿಮಗೆ ಎಂದಳು ಆಕರ್ಷ. ಹಾಗೆ ಏನೋ ಇತ್ತು ಬಿಡು. ಹೌದು, ನೀನೇನು ಓದ್ತಿರೋದು? ರಿಪೋರ್ಟ್ನ ಅಷ್ಟು ಡೀಪಾಗಿ ನೋಡ್ತಿದ್ದೆ ಎಂದನು ಅಜಿತ್. ಐಮ್ ಡಾಕ್ಟರ್ ಎಂದಳು ಆಕರ್ಷ. ತಿನ್ನುತ್ತಿದ್ದ ಊಟ ನೆತ್ತಿಗೆ ಹತ್ತಿತು ಅವನಿಗೆ. ನಿಧಾನಕ್ಕೆ ತಿನ್ನಿ, ಏನಾಗಿದೆ ನಿಮಗೆ ಎನ್ನುತ್ತಾ ಅವನಿಗೆ ನೀರು ಕುಡಿಸಿದಳ. ನೀನು ಡಾಕ್ಟರಾ? ನಂಬೋಕೆ ಆಗ್ತಿಲ್ಲ ನನಗೆ, ನಿಜ ಹೇಳು. ಅಯ್ಯೋ, ಇಷ್ಟೊತ್ತು ಸುಳ್ಳು ಹೇಳಿದೆ. ನಾನು ಡಾಕ್ಟರ್ ಅಲ್ಲ, ನಾನು ಇಲ್ಲೇ ಫುಟ್ಬಾತ್ನಲ್ಲಿ ಇಡ್ಲಿ ಮಾರ್ತೀನಿ. ನೀವು ನನ್ನ ಬಗ್ಗೆ ಬೇಸರ ಪಟ್ಕೊಳ್ಬಾರ್ದು ಅಂತ ಸುಳ್ಳು ಹೇಳಿದೆ, ಆಯ್ತಾ ಎಂದಳು ಆಕರ್ಷ. ನಿಜವಾಗ್ಲೂ ನೀನು ಡಾಕ್ಟರಾ? ನನಗಿನ್ನೂ ನಂಬಿಕೆ ಬರ್ತಿಲ್ಲ ಗೊತ್ತಾ. ಡಾಕ್ಟರ್ ಆಗಿ ಯಾಕೆ ಒಳ್ಳೆ ರೌಡಿ ಥರ ಓಡಾಡ್ತೀಯಾ ನೀನು? ನಿನ್ನ ನೋಡಿದವರು ಯಾರೋ ನೀನು ಡಾಕ್ಟರ್ ಅಂತ ಹೇಳೋದೇ ಇಲ್ಲ ಗೊತ್ತಾ. ಡಾಕ್ಟರ್ಗೆ ಇರಬೇಕಾದ ಒಂದು ಲಕ್ಷಣ ಕೂಡ ನಿನ್ನಲ್ಲಿ ಇಲ್ಲ ಅಲ್ವಾ? ನಿನ್ನ ಮುಖ ನೋಡಿದ್ರೆ ಹಾಗೆ ಅನಿಸೋದೇ ಇಲ್ಲ ಎಂದನು ಅಜಿತ್. ಅಲ್ಲ, ಡಾಕ್ಟರ್ ಆದವರು ಹೀಗೆ ಇರಬೇಕು ಅಂತ ಏನಾದರೂ ರೂಲ್ಸ್ ಮಾಡಿದ್ದಾರಾ? ಅಲ್ಲ, ನನ್ನ ಮುಖ ನೋಡಿದ್ರೆ ಡಾಕ್ಟರ್ ಅನ್ಸಲ್ವಾ? ಹಾಗಿದ್ರೆ ಇನ್ಮುಂದೆ ನನ್ನ ಹಣೆ ಮೇಲೆ ನಾನು ಡಾಕ್ಟರ್ ಅಂತ ಬರ್ಕೊಳ್ತೀನಿ ಬಿಡಿ. ನಾನು ನಿಮ್ಮ ಕಣ್ಣಿಗೆ ರೌಡಿ ಥರ ಕಾಣಿಸುತ್ತೀನಾ? ಹೌದು, ಡಾಕ್ಟರ್ಗೆ ಯಾವ ಥರ ಲಕ್ಷಣಗಳು ಇರುತ್ತವೆ ಎಂದಳು ಆಕರ್ಷ. ನಾನು ಹಾಗೆ ಹೇಳಿಲ್ಲ, ನೀನೀಗೆ ಯಾಕಿದ್ದೀಯಾ ಅಂತ ಕೇಳಿದೆ ಅಷ್ಟೇ ಎಂದನು ಅಜಿತ್. ಹೀಗೆ ಅಂದರೆ ಹೀಗೆ, ನಾನು ಇರೋದೇ ಹಾಗೆ. ನಾವು ಯಾವುದೇ ವೃತ್ತಿ ಮಾಡಿದ್ರೂ ನಮ್ಮತನ ಬಿಡೋಕ್ಕೆ ಆಗುತ್ತಾ ಹೇಳಿ? ನಾವು ಡಾಕ್ಟರ್ ಆದ ತಕ್ಷಣ ಗಂಭೀರವಾಗಿ ಇರಬೇಕು ಅಂತ ಇಲ್ಲ. ನನಗೆ ಆ ಥರ ಇರೋಕ್ಕೂ ಇಷ್ಟ ಇಲ್ಲ ಬಿಡಿ ಎಂದಳು ಆಕರ್ಷ. ಅವಳ ಕಡೆ ಒಂದು ಮೆಚ್ಚುಗೆ ನೋಟ ಹರಿಸಿದ. ಹೌದು, ನಿನ್ನ ಹೆಸರೇನು ಎಂದನು ಅಜಿತ್. ಹೋ, ನನ್ನ ಹೆಸರು ಕೇಳೋ ಲೆವೆಲ್ಗೆ ನಿಮಗೆ ಹುಚ್ಚಿಡಿಸಿದ್ದೀನಿ ಅಂತ ಆಯಿತು. ಹೌದು, ನನ್ನ ಹೆಸರು ಯಾಕೆ? ನೀವಿವತ್ತು ನನ್ನ ಜೊತೆ ಜಾಸ್ತಿ ಮಾತಾಡ್ತಿದ್ದೀರಾ ಅಂದರೆ ನಿಮಗೆ ನನ್ನ ಮೇಲೆ ಲೈಟಾಗಿ ಲವ್ ಆಗಿದೆ ಅಲ್ವಾ ಎಂದಳು ಆಕರ್ಷ. ಅಲ್ಲ, ಅವನ ಹೆಸರು ಕೇಳಿದ, ಹೆಸರು ಹೇಳಿದ್ರೆ ಆಯಿತು, ಅದ್ಬಿಟ್ಟು ತಲೆಯೆಲ್ಲ ಮಾತಾಡ್ತಾಳೆ ಇವಳು. ನಿನ್ನ ಲವ್ ಅದು ನನಗೆ. ಹೋಗ್ರಿ, ಏನೋ ನನ್ನ ಮೇಲೆ ಕೇರ್ ಮಾಡ್ತಿದ್ದೀರಿ ಅಂತ ಮಾತಾಡಿಸಿದೆ ಅಷ್ಟೇ. ಅಂಡ್ ನಿಮ್ಮ ಹೆಸರು ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದೆ. ನಿಮ್ಮ ಹೆಸರು ಬೇಡ, ಏನು ಬೇಡ ಬಿಡಿ ಎಂದನು ಕೋಪದಲ್ಲಿ. ಹೋ, ನಮ್ಮ ಲುಕ್ಕಿಂಗ್ ಸ್ಟಾರ್ಗೆ ಕೋಪ ಕೂಡ ಬೇಗ ಬರುತ್ತೆ ಅಲ್ವಾ? ನನ್ನ ನೇಮ್ ನಾನು ಹೇಳಲ್ಲ ಬಿಡಿ. ಹರಿ, ಏನ್ರಿ ನೀವು ಉಪ್ಪಿಟ್ಟು ತಿಂತಿದ್ದೀರಾ ಎಂದಳು ಆಕರ್ಷ. ಹೌದು, ಉಪ್ಪಿಟ್ಟು ತಿಂತಿರೋದು ನಾನು. ಅಂಡ್ ನನಗೆ ಇದು ತುಂಬ ಇಷ್ಟ ಗೊತ್ತಾ ಎಂದನು. ವಾಟ್, ಇಷ್ಟನಾ ಅಚ್ಚರಿಯಲ್ಲಿ ಕೇಳಿದಳ. ಹೌದು, ನೀವು ಯಾಕೆ ಇಷ್ಟು ಅಚ್ಚರಿ ಪಡ್ತೀರಾ ಎಂದನು. ಯಾಕೂ ಇಲ್ಲ ಬಿಡಿ, ಬೇಗ ಬೇಗ ತಿನ್ನಿ, ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ತೀನಿ ನಾನು ಎಂದಳು ಆಕರ್ಷ. ಬೇಡ. ಅಲ್ಲ ರೀ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂದರೆ ಬೇಡ ಅಂತಿರಲ್ಲ, ಯಾಕೆ? ನನ್ನ ಜೊತೆ ಬಂದರೆ ನಿಮಗೆ ನನ್ನ ಮೇಲೆ ಲವ್ ಆಗುತ್ತೆ ಅಂತಾನಾ ಎಂದಳು ಆಕರ್ಷ. ಇಲ್ಲ ಇಲ್ಲ, ಫ್ರೆಂಡ್ ಬರ್ತಾನೆ ಕರ್ಕೊಂಡು ಹೋಗೋಕೆ, ನೀವು ಹೋಗಿ ಎಂದನು. ಅವನಿಗೆ ಭಯ, ಎಲ್ಲಿ ಅವಳಿಗೆ ತನ್ನ ಮನೆ ಎಲ್ಲಿ ಅಂತ ಗೊತ್ತಾಗುತ್ತೆ ಅಂತ. ಮನೆ ಗೊತ್ತಾದರೆ ದಿನ ಬಂದು ಕಾಟ ಕೊಡ್ತಾಳೆ ಇವಳು ಅಂತ. ಪಾಪ ಅವನಿಗೆ ಗೊತ್ತಿಲ್ಲ
ಇವಳು ತನ್ನ ಮನೆ ನೋಡಿದ್ದಾಳೆ, ಹಾಗೆ ಅವನ ಹೆಸರು ಕೂಡ ಗೊತ್ತು ಅಂತ. ಓ ಹೌದಾ, ಸರಿ ಬಾಯ್, ಮತ್ತೆ ಸಿಗೋಣ. ನಾನು ಹೇಳಿದ್ದು ನೆನಪಿರಲಿ, ಸರಿಯಾಗಿ ಊಟ ಮಾಡಿ, ಟ್ಯಾಬ್ಲೆಟ್ಸ್ ಮರ್ಯಾದೆ ತಗೊಳ್ಳಿ, ಹೆಲ್ತ್ ಕಡೆ ಗಮನ ಇರಲಿ, ಆ್ಯಂಡ್ ಯಾವಾಗಲೂ ವರ್ಕ್ ಅಂತ ಇರಬೇಡಿ, ಆಯ್ತಾ ಅಂತ ಇನ್ನೂ ಹೇಳುತ್ತಿದ್ದಳು. ಆವಾಗ ಅವಳ ಫೋನ್ ರಿಂಗ್ ಆಯಿತು. ಮನು ಫೋನ್ ಮಾಡಿದ್ದ. ಹಲೋ, ಹೇಳೋ, ಫೈಲ್ಸ್ ಕೊಟ್ಟು ಬಂದೆಯಾ ಎಂದೆನೋ. ಹ್ಞೂ ಕಣೋ, ನನಗೆ ಕೆಲಸ ಒಪ್ಪಿಸಿದ ಮೇಲೆ ಮುಗೀತು ಎನ್ನುತ್ತಾ ಮಾತಾಡುತ್ತಾ ಅಜಿತ್ ಕಡೆ ಕೈ ಬೀಸಿ ಕಣ್ಣು ಹೊಡೆದು ಹೊರಟಳ. ಈ ಹುಡುಗಿ ನಿಜಕ್ಕೂ ಡಾಕ್ಟರಾ? ನಾನೆಲ್ಲ ಹುಚ್ಚಿ ಅನ್ಕೊಂಡಿದ್ದೆ. ನನ್ನ ಬಗ್ಗೆ ಅದೆಷ್ಟು ಕಾಳಜಿ ಇದೆ. ಒಳ್ಳೆ ಗಂಡನಿಗೆ ಹೆಂಡತಿ ಹೇಳಿ ಹೋಗೋ ಥರ ಹೇಳಿ ಹೋಗ್ತಿದ್ದಾಳೆ, ಟೈಮ್ಗೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ. ಛೆ, ಅವಳ ಹೆಸರು ಏನು ಅಂತ ಹೇಳಲೇ ಇಲ್ಲ. ಒಳ್ಳೆ ಕ್ಲೈಮ್ಯಾಕ್ಸ್ನಲ್ಲಿ ಕರೆಂಟ್ ಹೋದ ಹಾಗೆ ಆಯಿತು ನೋಡು ಅಂತ ಅಂದುಕೊಳ್ಳುತ್ತಾ ಬಿಲ್ ಪೇ ಮಾಡೋಕ್ಕೆ ಹೋದ. ಇವತ್ತು ಕೂಡ ಆಕರ್ಷಣೆ ಬಿಲ್ ಪೇ ಮಾಡಿದ್ದಳು. ಹುಚ್ಚುಡುಗಿ ಅಂದುಕೊಂಡು ತನ್ನ ಫ್ರೆಂಡ್ಗೆ ಕಾಯುತ್ತಾ ಇದ್ದ. ಮಾರನೇ ದಿನ ನೈಟ್ ಡ್ಯೂಟಿಯಿಂದ ಬೇಗ ಬಂದಿದ್ದರು ನಿಕ್ಕಿ ಆ್ಯಂಡ್ ಆಕರ್ಷ ಅಡುಗೆ ಮನೆಯಲ್ಲಿ ತನ್ನ ಅಮ್ಮನಿಗೆ ಸಹಾಯ ಮಾಡುತ್ತಾ ಇದ್ದಳು. ಇತ್ತ ನಿಕ್ಕಿ ಮನೆಗೆ ಬಂದವಳು ಸೀದಾ ಆಕರ್ಷ ರೂಮ್ ಕಡೆ ಹೊರಟಳ. ನೈಟ್ ಡ್ಯೂಟಿ ಮುಗಿಸಿ ಬಂದಿದ್ದಳು ಅಲ್ವಾ, ಸೊ ಆಕರ್ಷ ಈಗ ಮಲಗಿರಬಹುದು ಅಂತ ಅವಳ ರೂಮ್ಗೆ ಹೋದಳು. ಆದರೆ ರೂಮ್ ಖಾಲಿ ಇತ್ತು. ಅರೆ, ಈ ಆಕರ್ಷ ಎಲ್ಲಿ ಹೋದಳು ಅಂತ ಯೋಚಿಸುತ್ತಿದ್ದಳು. ಬಾತ್ರೂಮ್ ಬಾಗಿಲು ತೆರೆದ ಸದ್ದು ಆಯಿತು ಅಂತ ತಿರುಗಿ ನೋಡಿದ್ರೆ ಅಲ್ಲಿ ಆಕರ್ಷ ಇದ್ದಿಲ್ಲ. ಮನೆ ಆಗ ತಾನೇ ಸ್ನಾನ ಮುಗಿಸಿ ಹೊರ ಬಂದಿದ್ದ. ಬರೀ ಟವಲ್ ಅಷ್ಟೇ ಹುಟ್ಟಿಕೊಂಡಿದ್ದು ಅವನು. ಸರ್, ನೀವು ಇಲ್ಲಿ ಅಕ್ಕೂ ಅಷ್ಟೇ ಹೇಳೋಕ್ಕೆ ಆಗಿತ್ತು ಅವಳಿಗೆ. ಅವನ ಅವತಾರ ನೋಡಿ ಹುಡುಗಿ ನಾಚಿಕೊಳ್ಳುತ್ತಾ ರೂಮ್ನಿಂದ ಹೊರ ಓಡಿದಳು. ಎದುರಿಗೆ ಬಂದ ಆಕರ್ಷಗೆ ಡಿಕ್ಕಿ ಹೊಡೆದಳು. ಪಾಪ ಆಕರ್ಷ ಕೆಳಗೆ ಬಿದ್ದು ಬಿಟ್ಟಳು. ಅಮ್ಮ, ಹೋಯ್ತು ನನ್ನ ಸೊಂಟ. ಲೇ ಗೂಬೆ, ಏನೇ ಆಗಿದೆ ನಿನಗೆ? ಎದುರಿಗೆ ಬರೋರಿಗೆ ಹೀಗೆ ಡಿಕ್ಕಿ ಹೊಡಿತೀಯಲ್ಲ, ಕಣ್ಣು ಎಲ್ಲಿ ಇವೆ ನಿನ್ನವು ಎಂದಳು ಆಕರ್ಷ. ಅದು ನಿನ್ನ ರೂಮ್ನಲ್ಲಿ ಸರ್, ಅದು ಮನು ಸರ್. ಹೋಗೆ, ನನಗೆ ನಾಚಿಕೆ ಆಗುತ್ತೆ ಅಂತ ಅಡುಗೆ ಮನೆಗೆ ಹೊಡಿದಳು. ಲೇ, ಆಮೇಲೆ ನಾಚಿಕೊಳ್ಳುವಂತೆ ಫಸ್ಟ್ ನನ್ನ ಎಬ್ಬಿಸು. ಬಿದ್ದಿರೋಳನ್ನ ಹಾಗೆ ಬಿಟ್ಟು ಹೋಗ್ತೀಯಲ್ಲ ಪಾಪಿ. ಏನಾಯ್ತು ಅಂತ ಸರಿಯಾಗಿ ಹೇಳೆ ಅಂತ ಕೂಗಿದಳು. ಆದರೆ ನಿಕ್ಕಿ ಆಗಲೇ ಅಲ್ಲಿಂದ ಹೋಗಿ ಹಾಕಿತ್ತು. ಅಲ್ಲ, ನಾನು ಇಬ್ಬರು ತುಂಬ ಸ್ಲೋ, ಬರೀ ಕಣ್ಣ ಸಲಿಗೆ ಮಾಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ತುಂಬ ಫಾಸ್ಟ್ ಇದ್ದಾರೆ ಇವರು. ಹೌದು, ಅವಳು ಅಷ್ಟು ನಾಚ್ಕೋತಿದ್ದಾಳೆ, ಅಂಥದ್ದೇನಾಗಿರಬಹುದು? ಇವಳು ಹೇಳಲ್ಲ ಅನ್ಸುತ್ತೆ. ಅಣ್ಣನ್ನ ಕೇಳ್ತೀನಿ ತಾಳು ಅನ್ನತ್ತ ತನ್ನ ರೂಮ್ ಕಡೆ ಹೋದಳು. ರೂಮ್ ಬಾಗಿಲು ಹಾಕಿತ್ತು. ನಾಕ್ ಮಾಡಿದಳು. ಯಾರು ಬನ್ನಿ ಒಳಗೆ ಎಂತನೋ ಮನು. ನೀನಾ? ಅಲ್ಲ, ನಿನ್ನ ರೂಮ್ಗೆ ನೀನೇ ನಾಕ್ ಮಾಡಿ ಬರುವಷ್ಟು ಸೆನ್ಸ್ ಇದೆಯಾ ನಿಂಗೆ? ಯಪ್ಪ ಎಂದನೋ ಮನು. ಲೋ ಅಣ್ಣ, ನಿನ್ನ ರೂಮ್ನಲ್ಲಿ ಗೀಸರ್ ಕೆಟ್ಟಿದೆ ಅಂತ ನಾನು ನನ್ನ ರೂಮ್ನಲ್ಲಿ ಸ್ನಾನ ಮಾಡೋಕ್ಕೆ ಬಿಟ್ಟರೆ ಹೀಗ ಮಾಡೋದು ಎಂದಳು ಆಕರ್ಷ. ನಾನೇನು ಮಾಡಿದೆ ಅಂಥದ್ದು? ಮಾಡೋದೆಲ್ಲ ಮಾಡಿ ಏನು ಅಂತ ನನ್ನೇ ಕೇಳ್ತೀಯಾ? ಹೇಳು, ಯಾಕೆ ನಿಕ್ಕಿಗೆ ಏನು ಮಾಡಿದೆ ಎಂದಳು. ನಾನೇನು ಮಾಡಿದೆ ಅವಳಿಗೆ ಎಂದನು. ಏನು ಮಾಡಿಲ್ವಾ? ನಿಜ ಹೇಳು, ಅವಳಿಗೆ ಮುತ್ತೇನಾದರೂ ಕೊಟ್ಟೆಯಾ ಎಂದಳು ಆಕರ್ಷ. ಯಾರು? ನಾನಾ? ಮುತ್ತು ಅವಳಿಗೆ? ಔಹಾರಿ ಬಿಟ್ಟ ಹುಡುಗ. ನೀನೇ. ಯಾರೇ ಹೇಳಿದ್ದು? ನಿಕ್ಕಿ ಹೇಳಿದ್ಲಾ? ನಾನೇನು ಮಾಡಿಲ್ವೇ, ನಿಜ ಪ್ರಾಮಿಸ್ ಎಂದನು ಮನು. ಹೌದಾ, ಮತ್ಯಾಕೆ ಅವಳ ಮುಖ ಟೊಮೆಟೊ ಥರ ಕೆಂಪಿಗೆ ಆಗಿದೆ ಎಂದಳು ಆಕರ್ಷ. ಹೋಗೆ, ಅವಳ ಮುಖ ಯಾಕೆ ಕೆಂಪಿಗೆ ಆಗಿದೆ ಅಂತ ಅವಳನ್ನೇ ಕೇಳಬೇಕು. ನನ್ನ ಹತ್ರ ಬಂದು ಇಲ್ಲದೇ ಇರೋ ಪ್ರಶ್ನೆ ಮಾಡ್ತಿದೀಯಾ ಎಂದನು ಮನು. ಅವಳು ರೂಮ್ನಲ್ಲಿ ನೀನು ಅಂತ ರಾಗ ಹೇಳಿದು ನಾಚಿಕೊಂಡಳು ಅಂತ ಹೇಳಿದಳು ಆಕರ್ಷ. ಅಯ್ಯೋ, ಅವಳು ನನ್ನ ಮಾನ ಮರ್ಯಾದೆ ತೆಗಿಯೋಕೆ ಇದ್ದಾಳೆ ಅನ್ಸುತ್ತೆ. ಏನಿಲ್ಲ ಕಣೆ, ನಾನು ಸ್ನಾನ ಮಾಡಿ ಬಂದೆ, ಅವಳು ರೂಮ್ನಲ್ಲಿ ಇದ್ಲು, ನನ್ನ ನೋಡಿ ನಾಚ್ಕೊಂಡು ಹೋಗಿದ್ದಾಳೆ ನೋಡು, ಅಷ್ಟೇ. ನೀನು ಅವಳ ಮಾತು ಕೇಳಿ ಏನೇನೋ ಹೇಳ್ಬೇಡ ಆಯ್ತಾ ಎಂದನು ಮನು. ಅಯ್ಯೋ, ಇಷ್ಟೇನಾ ಆಗಿದ್ದು? ನಾನೇನೋ ಅಂದ್ಕೊಂಡಿದ್ದೆ. ಛೆ, ಅವಳು ಹೇಳಿದ ರೀತಿ ನೋಡಿದ್ರೆ ನಿಜ ನಾನು ಏನೇನೋ ಇಮ್ಯಾಜಿನ್ ಮಾಡಿಕೊಂಡೆ ಗೊತ್ತಾ ಅಣ್ಣ ಎಂದಳು ಆಕರ್ಷ. ಮಾಡ್ಕೊಳ್ತೀಯ ಇಮ್ಯಾಜಿನ್? ಇನ್ನೇನು ಮಾಡ್ತೀಯ ಹೇಳು? ಮೊದಲೇ ನಿನಗೆ ಇಲ್ದಿರೋ ಯೋಚನೆ ಬರುತ್ತೆ, ಇನ್ನಿಷ್ಟು ಸಿಕ್ಕರೆ ಸುಮ್ಮನೆ ಇರ್ತೀಯಾ? ಇಷ್ಟುದ್ದ ಇಮ್ಯಾಜಿನ್ ಮಾಡ್ಕೊಂಡಿರ್ತೀಯ. ನನ್ನ ಪುಣ್ಯ, ಅಪ್ಪ ಅಮ್ಮನ ಹತ್ರ ಹೋಗಿ ಅಣ್ಣ ನಿಕ್ಕಿಗೆ ಏನೋ ಮಾಡಿದ್ದಾನೆ ಅಂತ ಹೇಳಿಲ್ಲ ನೋಡು. ನೀನು ಹೇಳಿದ್ರೆ ಅಪ್ಪ ಅಮ್ಮನ ಮುಂದೆ ನನ್ನ ಮರ್ಯಾದೆ ಅಷ್ಟೇ, ಗೋವಿಂದ ಎಂದನು ಮನು. ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ಏನೂ ಆಗ್ತಿರ್ಲಿಲ್ಲ ಬಿಡು.
ಮಗನಿಗೆ ಬೇಗ ಮದುವೆ ಮಾಡಬೇಕು ಅಂತ ಆಲೋಚನೆ ಬರ್ತಿತ್ತು. ಸ್ವಲ್ಪ ದಿನದಲ್ಲೇ ನಿನ್ನ ಮದುವೆ ನೋಡೋ ಭಾಗ್ಯ ಸಿಕ್ತಿತ್ತು ಅಲ್ವಾ ಎಂದಳು ಆಕರ್ಷ. ಹೋಗು ತಲಹರಟೆ, ಅಮ್ಮ ತಿಂಡಿ ಮಾಡಿದ್ರೆ ತಿನ್ ಹೋಗು, ನನ್ನ ತಲೆ ತಿನ್ಬೇಡ ಎಂದನು ಮನು. ಅಣ್ಣ, ಆದರೂ ನಿನಗೆ ಡೋರ್ ಕ್ಲೋಸ್ ಮಾಡಿಕೊಂಡು ಸ್ನಾನ ಮಾಡಬೇಕು ಅಂತ ಗೊತ್ತಾಗಲ್ವಾ? ಅಷ್ಟು ಸೆನ್ಸ್ ಇಲ್ವಾ ನಿನಗೆ ಎಂದಳು ಆಕರ್ಷ. ಥು, ಏನೇ ನಿನ್ನ ಮಾತು? ಯಾರಾದರೂ ಕೇಳಿಸ್ಕೊಂಡ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಇವನೇನು ಬಾತ್ರೂಮ್ ಡೋರ್ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲ್ವಾ ಅಂದ್ಕೊಳ್ತಾರೆ. ನಾನು ರೂಮ್ ಡೋರ್ ಕ್ಲೋಸ್ ಮಾಡಿದ್ದೆ, ಆದರೆ ಅದು ಲಾಕ್ ಮಾಡಿರಲಿಲ್ಲ. ರೂಮ್ಗೆ ಯಾರು ಬರ್ತಾರೆ, ಅಮ್ಮ ನಿನ್ನ ಬಿಟ್ಟು ಅಂದ್ಕೊಂಡಿದ್ದೆ, ಆದರೆ ಅವಳು ಬಂದ್ಲು ಅಷ್ಟೇ ಎಂದನು ಮನು. ಹೌದಲ್ವಾ, ಹೋಗ್ಲಿ ಬಿಡು. ನಮ್ಮ ಹುಡುಗಿ ನಾಚಿಕೊಳ್ಳೋ ಥರ ಮಾಡಿದೆ ನೋಡು. ಸೂಪರ್ ಕಣೋ ನೀನು. ಬಂದೇ ಇರೋ, ಅವಳನ್ನು ಸ್ವಲ್ಪ ರೇಗಿಸಿ ಬರ್ತೀನಿ. ನನ್ನ ಮುದ್ದು ಅಣ್ಣನ ಮೇಲೆ ಡೌಟ್ ಬರೋ ಥರ ಮಾಡಿದ್ದಾಳೆ ಎನ್ನುತ್ತಾ ಹೊರ ಹೋದಳು. ತರ್ಲೆ ಇವಳು ಮಾಡೋ ತರ್ಲೆ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ತಿಂಡಿ ತಿನ್ನೋಕೆ ಹೋದನು. ನಿಕ್ಕಿ ಮನುನ ಇಷ್ಟಪಡ್ತಿದ್ದಾಳ. ಮನು ಕೂಡ ನಿಕ್ಕಿನ ಇಷ್ಟಪಡ್ತಿದ್ದಾನ? ಅಜಿತ್ ಅಕ್ಕು ಲವ್ನ ಅಕ್ಸೆಪ್ಟ್ ಮಾಡ್ತಾನ? ಅಜಿತ್ ಕೂಡ ನಿಕ್ಕಿನ ಲವ್ ಮಾಡ್ತಿದ್ದಾನ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.